ಅಲ್ಲ ಯಾವ ಬಂದಿರಿ ಬರ್ರಿ ಮನೆಗೆ ಹೋಗೋಣ. ಇಲ್ಲ ಮನೆಗೆ ಹೋಗಿ ಬಂದೀನಿ, ಊರಿಗೆ ಹೋಗ್ಬೇಕು ಬರ್ತೀನಿ ತಗೋರಿ. ಅಲ್ಲಪ್ಪ ಮನೆಗೆ ಬರಕಂತ ಬಾ. ಇಲ್ಲ ಮನೆಗೆ ಬಂದಿದ್ದೆ, ಈಗ ಕೆಲಸ ಐತಿ ಆಮೇಲೆ ಬರ್ತೀನಿ ತಗೋ. ಸರಿನಪ್ಪ. ಏನೋಪ್ಪ. ಏ ಇವಳೆ ಏನೇ ನಿಮ್ಮಣ್ಣ ಬಂದೆ ಕರೆದ್ರು ಕರೆದಾರ ಥರ ಹೋದ. ಅಯ್ಯೋ ಒಂದೇನೋ ಕೆಲಸ ಇದೆ ಅಂತ ಹೋಗ್ಲಿ ಬಿಡ್ರಿ. ಬನ್ನಿ ಒಳಗೆ. ಏನು ಮನೆ ಕಡೆ ಬಂದೇ ಇಲ್ಲ. ಮೊಮ್ಮಕ್ಕಳು ನೋಡತ್ಲೆ ಹೊತ್ತೋಗಿದ್ದ ಗೊತ್ತಾಗಲ್ಲ ಬಿಡುವ. 5 ಜನ ಮೊಮ್ಮಕ್ಕಳು ಏನು ಮಾಡ್ತೀವಿ ಬಿಡು ನೀನು. ಮತ್ತೆ ಎಲ್ಲಿದ ಗೌರಿ? ಗೌರಿ ಹೊಲಕ್ಕೆ ಹೋಗ್ಯಾಳ ಬಾವ. ಹೆಂಗದ ನೀನು ಎರಡನೇ ಸಸಿ? ಒಂದನೇದಕ್ಕಿಂತ ಚಲೋ ಅದ ಬಿಡುವ. ಎಲ್ಲ ಮಾಡಿ ಕೈಯಾಗ ಕೊಡ್ತಾ ಚಲೋ ಅದ. ಆದರೂ ಫಸ್ಟ್ನೇದಕ್ಕೆ ಚಲೋ ಇದ್ಲು ಬಿಡುವ ರಂಗವ್ವ. ಆಕಿನಷ್ಟು ಒಳ್ಳೆಕ್ಕೆ ಏನು ಹಿಂಗೆ ಸಿಕ್ತಿದ್ದಿಲ್ಲ. ಆದರೂ ಹಣೆ ಬರ. ನನಗೂ ಇತ್ತೀಚೆಗೆ ಹಂಗೆ ಅನ್ಸಾಕತೈತಿ. ನನ್ನ ಹಿರಿ ಸಸಿನ ಚಲೋ ಇದ್ಲಂತೆ. ಕಳ್ಕೊಂಡ ಮೇಲೆ ಹುಡುಕಿದ್ರೆ ಏನು ಸಿಗುತ್ತೆ ಹೇಳು? ಇದ್ಕೊಂಡಾಗ ಹುಡುಕ್ಬೇಕಿತ್ತು ನೀನು. ಏನು ಮಾಡೋದು, ಒಂದು ವಂಶೋದ್ಧಾರನ ಕೊಡಲಿ ಅಂತ ನಾನು ಮಾಡಿದ್ನೆ. ಆಕಿ ಮತ್ತೆ ಹೆಣ್ಣ ಕೊಟ್ಟು ದರಿದ್ರ ಅಂಟಿಸಿ ಹೋದ್ಲು. ಹಿಂಗೆ ಹಣೆ ಬರ, ಏನು ಮಾಡೋಕ್ಕಾಗಲ್ಲ ನೋಡು. ಸರಿ ಕಣವ, ಬರ್ತೀನ. ಏನು ಮಾಡೋದು, ನನ್ನ ಸಸಿ ಹಿರಿಯಾಕಿ ಚಲೋ ಇದ್ಲವ. ಹೇಳ್ಬೇಕಂದ್ರೆ ಆಕಿ ಇದ್ದಾಗ ಕುಂತ್ಕೊಂಡು ಆರಾಮಾಗಿ ತಿಂತಿದ್ದೆ. ಈಗ ಕೆಲಸ ಮಾಡಿದ್ರೆ ಗತಿ ನನಗೆ. ಅತ್ತಿರಿ ಯಾಕೆ ಹಂಗಂತೀರಿ? ನನ್ನ ಮಗಳದ ತಗೋರಿ ನಿಮ್ಮನ್ನು ನೋಡ್ಕೊಳಕ್ಕೆ. ಅಳ್ಬೇಡ ಬಿಡ್ರಿ. ಅಜ್ಜಿ ಏನ್ರಪ್ಪ ಈಗ ಬಂದ್ರೇನ? ಅಜ್ಜಿ ಅಜ್ಜಿ ಹಳೆ ಮನೆಗೆ ಯಾಕೆ ಬಂದಿ? ಅಯ್ಯೋ ಬಾ ದಿನ ಆಗಿತ್ತಪ್ಪ, ಹಂಗೆ ನೋಡ್ಕೊಂಡು ಹೋದ್ರಾತಂತ ಬಂದೆ. ನೀವು ಯಾಕೆ ಇಲ್ಲಿ ಬಂದ್ರಿ? ಸ್ಕೂಲ್ ಮುಗಿಸ್ಕೊಂಡು ಇಲ್ಲೇ ಬಂದಿದ್ನಾ. ಅವ್ವ ಏನೋ ಈ ಮನೆ ಸ್ವಚ್ಛ ಮಾಡ್ತೀನಿ ಬಾ ಅಂದ್ಲ, ಅದಕ್ಕೆ ಬಂದೆ. ಬಂದ್ರ ಮಕ್ಕ? ಹ್ಞೂನವ್ವ. ಅಲ್ಲ ಅದಕ್ಕಿದಂಗೆ ಕಿಳಿ ತಗ್ಸಿ ಮನಿದು. ಈ ಮನೆ ಇನ್ನೂ ನಮ್ಮ ಹೆಸರಲ್ಲಿಲ್ಲ. ಈ ಮನಿದು ಹೆಸರಿರೋದು ನಾನು ಹಿರಿ ಸಸಿದು. ಇದನ್ನ ಕಿಳಿ ತಗ್ಸಿ ಅತ್ತಿರಿ. ಅದು ನೋಡಿದ್ರೆ ಆತ ಮನೆ ಮಾತ್ರ ದೊಡ್ಡದೈತಲ್ಲ, ಅದಕ್ಕೆ ಈ ಮನಿನ ಇದ್ರಾತ ನಾವೆಲ್ಲರೂ ಕೂಡಿ. ಆ ಮನೆ ಭಾಳ ಸಾಂದ್ ಐತ್ರಿ. ಅದು ಅಲ್ಲ ಎಲ್ಲ ಅಲ್ಲೆಲ್ಲ ಐತಿ. ಈ ಮನೆ ಚಂದ ಐತ್ರಿ, ಇಲ್ಲೇ ಇರೋನು. ಹಾಗೆಲ್ಲ ಇರಕ್ಕೆ ಬರಲ್ಲ. ಇದೆಲ್ಲ ಅಕ್ಕಿದದು ಆಸ್ತಿ. ಆಕಿನ ಆಸ್ತಿ ಮೇಲೆ ಕಣ್ಣು ಹಾಕ್ಬೇಡ ನೀನು. ಅವ್ರ ತವ್ರ ಮನೆಯವ್ರು ಕೊಡುತ್ತನ ಸುಮ್ಮನೆ ಇರುವಂದಿಟ್ಟ. ಅದು ಕೋರ್ಟ್ನಾಗ ಐತಿ ಈಗ. ಅವ್ರ ತವ್ರ ಮನ್ಯಾಗ ಅವ್ರ ಅಣ್ತಂಬ್ರದ್ದೇನೋ ಜಗಳ ಐತಿ. ಅದಾದ್ಮೇಲೆ ಕೊಡ್ತಾರವ್ರು. ಕೊಟ್ಟ ಮೇಲೆ ನೋಡೋಣ. ಅವ್ರ ಅಪ್ಪ ಎಲ್ಲ ಈಕಿನ ಹೆಸರಲ್ಲೇ ಬರ್ದಾನ. ಆಮೇಲೆ ಈ ಆಸ್ತಿ ಬಂದ್ರೂ ಗೌರಿಗೆ, ಅಂಜಲಿಗೆ ಮತ್ತು ಕಾವ್ಯಾಗ ಹೋಗುತ್ತೆ. ನಿಮ್ಗೆ ಯಾರಿಗೂ ಬರಂಗಿಲ್ಲ ಇದು. ನಾ ಅವ್ರನ್ನ ಸಾಕಾಕತ್ತೀನಿ, ನಂಗೆ ಬರಂಗಿಲ್ಲ. ಏನು ಇಲ್ಲಿ ಕುತ್ಕೊಂಡು ಮಾತಾಡೋದು ಬೇಡ, ಒಳಗೆ ಬರ್ರಿ. ನಡಿ ಅಲ್ಲೇ ಹೋಗೋಣ. ಬರ್ರಿ, ಊರು ರಂಪಾಟ ಮಾಡಬೇಡ್ರಿ. ಮಕ್ಕಳ ನೀವು ಆಟ ಆಡಕ್ಕೆ ಹೋಗ್ರಪ್ಪ. ಸರಿ ಅಮ್ಮ. ಹೇಳ್ರಿ, ಏನು ಹೇಳಕತ್ತಿದ್ರಲ್ಲ? ನೋಡು, ಇದೆಲ್ಲ ಆಸ್ತಿ ರಂಗವಂಗೆ ಸೇರಿದ್ದು. ಇದಷ್ಟ ಈಗ ಏನು ಅದೆಯಲ್ಲ ಆ ಮನೆ ಅಷ್ಟೇ ನಮ್ದು. ಆ ಹೊಲ ಕೂಡ ಅವ್ರದ್ದು. ಆಕೆ ಹೊಲ, ಆಕಿನ ಮನೆ ಯಾವುದಕ್ಕೂ ನೀವು ಹೋಗಕ್ಕೆ ಹೋಗಬೇಡ. ಇಷ್ಟು ದಿವ್ಸ ನೀ ಏನೋ ಮಾಡಿದ್ರು ನಾನೆಲ್ಲ ಸಹಿಸ್ಕೊಂಡು ಬಂದೀನಿ. ಈಗ ಅವಕ್ಕೆ ಏನು ಹೆಣ್ಮಕ್ಳದ್ದು ಐತಲ್ಲ ಅವ್ರಿಗೆ ಬಿಟ್ಬಿಡು. ಅಲ್ರಿ ಅತ್ತಿ, ನಾ ಸಾಕಾಕತ್ತೀನಿಲ್ಲ 5 ಜನ. ಮತ್ತು ನನ್ನ ಮಕ್ಕಳೇನು ಬಿರಿಯಾನಿ ನಿಂದ್ರದೇನ? ಈ ಮನೆ ಮೇಲೆ ನಿಮ್ಮ ಮಗ ಕುಡಿದೆಲ್ಲ ಸಾಲ ಮಾಡೋಣ. ಯಾವಾಗ ಈ ಮನೆ ಬೆಳೆಸ್ತಾರೋ ಗೊತ್ತಿಲ್ಲ, ಯಾವಾಗ ಈ ಮನೆ ಜಪ್ತಿ ಮಾಡ್ತಾರೋ ಗೊತ್ತಿಲ್ಲ. ಹೆಣ್ಣು ತಗೋಣ ಸಾಚ ಆದ್ರೆ ಮುಗಿತಾನೆ ಎಲ್ಲ. ಅವ್ವ ಹೋಗ್ಯಾಕೆ ಹೋಗ್ತೀನಿ ಹೊರಗೆ. ಹೋಗುವ. ನಿಮ್ಮ ಅಪ್ಪನ ಒಂದಿಷ್ಟು ಅರಿವೆದ ತೊಗೊಂಡು ಹೋಗು. ಸರಿ ಅವ್ವ ಮಧ್ಯಾಹ್ನಕ್ಕೆ ಏನು ಮಾಡ್ತೀರಿ ಅಡ್ಗೆ? ಅನ್ನ ಐತಿ ತಿನ್ನೋ ಅಂತೀನಿ ನಿಂದ್ರೆ. ಅನ್ನ ಎಲ್ಲೈತಿ? ಬೊಗಣೆ ಇಟ್ಟಿನಲ್ಲ. ಅದು ಬೊಗಣೆ ಅನ್ನನ ನಾ ಬಾಂಡೆ ತಿಕ್ಬೇಕಾರೆ ಎಲ್ಲ ದನಕ್ಕೆ ಹಾಕಿಬಿಟ್ಟೆ. ಇಳಿಸಿದ್ದು ಸ್ಮೆಲ್ ಬರಾಕತ್ತಿತ್ತು. ಅಯ್ಯ ದರಿದ್ರದವಳೆ, ಅದನ್ಯಾಕೆ ಹಾಕಿದಿ ಮೊಸರಿಗೆ? ಇನ್ನೇನು ದುಡ್ಕೊಂಡು ಬರ್ತೀನಿ ನೀನು? ಅದನ್ನ ತಿನ್ಬೇಕಿಲ್ಲ. ಅದು ಅವ್ವ. ಗೌರಿ ನೀ ಹೋಗು ಹೋಗ್ಯಾನ ಮಾಡೋಗು. ಸರಿ ಅಜ್ಜಿ. ನೋಡ್ರಿ ಅತ್ತಿ, ನಾನು ಇವ್ರನ್ನೆಲ್ಲ ಬೆಳೆಸ್ತೀನಿ, ಸಾಕಾಕತ್ತೀನಿ, ಎಲ್ಲ ಮಾಡಾಕತ್ತೀನಿ. ನನಗೆ ಆಕಿನ ಆಸ್ತಿ ನನ್ನ ಹೆಸರು ಯಾವ್ಬೇಕದು. ಆ ಬ್ರಹ್ಮ ಬಂದರೂ ಮಾಡ್ಕೊಡಂಗಿಲ್ಲ. ನಿಮ್ಮ ಮನೆ ದೇವ್ರು ಬರ್ತೈತೆ ಮಾಡ್ಕೊಡಕ್ಕೆ. ಅಯ್ಯೋ ದೇವ್ರೇ, ಆ ಆಸ್ತಿ ಮೇಲೆ ಕೊಂಡ್ಬಿತ್ತ. ಈಕಿನ ಮದುವೆಕಿನ ಮುಂಚೆ ರಂಗವ್ ಕರ್ಕೊಂಡು ಬಂದಾಗ ನಾ ಹೇಳಿದೆ ಈಕಿ ಚಲೋ ಇಲ್ಲ ಅಂತೇಳಿ. ಆದರೂ ನನ್ನ ಮಗ ಹೋಗಿ ಈಕಿನ ಮದುವೆ ಆಗಿ ಬಂದ. ಅದೇನು ಮಳ್ಳು ಮಾಡಿದ್ಲೋ ಏನೋ ನನ್ನ ಮಗಗೆ. ನನಗೂ ಆಗ ನನ್ನ ಸಸಿ ಮೇಲಿನ ಸಿಟ್ಟಿತ್ತು. ಹ್ಞೂ ಅಂತ ಒಪ್ಕೊಂಡೆ. ಈಗ ನೋಡಿದ್ರೆ ಹಿಂಗೆ ಆಡಾಕತ್ತಾಳಿಕಿ. ಅಜ್ಜಿ ನಿಂಗೆ ಊಟಕ್ಕೆ ಹಚ್ಕೊಡ್ಲೇನ? ಹ್ಞೂ ಹಚ್ಕೊಂಡು ಬಾ. ಸುಮ್ಮನೆ ಗೌರಿ ಹೇಳೇನ? ಅಜ್ಜಿ ತಗೋರಿ. ಗೌರಿ ನಿನ್ನ ಜೋಡಿ ಒಂದಿಟ್ಟ ಮಾತಾಡ್ದಿತ್ತವ. ಏನಜ್ಜಿ? ಅದು ನಿಮ್ಮ ಅವ್ವನ ಆಸ್ತಿ ಬಗ್ಗೆ ಅಲ್ವಾ? ಹೌದಾ ಅಜ್ಜಿ, ಅಲ್ಲಿ ಪಕ್ಕದ ಮನೆ ಮಾಮಾರದಾರಲ್ಲ ಅವರು ಹೇಳಾಕತ್ತಿದ್ರು ಅವನ್ನೇನೋ ಆಸ್ತಿ ಐತಿ ಕೋರ್ಟ್ನಾಗ ಐತಿ ಅಂತೇಳಿ. ಏನಜ್ಜಿ ಅದು? ನಮಗೇನು ಅಷ್ಟು ತಿಳ್ಕೊಳಕ್ಕಂತ ಏನಿಲ್ಲ, ಅಪ್ಪಾಗೆಲ್ಲ ಗೊತ್ತು. ಆದರೂ ಅದ್ರ ಬಗ್ಗೆ ಏನಂತ. ನಿಮ್ಮ ಅವ್ವ ಸಾಮಾನ್ಯ ಮನೆಯಿಂದ ಬಂದಿಲ್ಲ ಹೇಳ್ಬೇಕಂದ್ರೆ. ನಿಮ್ಮ ಅವು ನಾನು ಏನಿದ್ನಲ್ಲ ಅವನು ದೊಡ್ಡ ಶ್ರೀಮಂತ. ಏನು ಮಾಡೋದು, ಮನೆ ಬಂದಿರ್ತಲ್ಲ ಕಸಬರ್ಗಿಗಳು, ಅವರಿಂದಾಗೆಲ್ಲ ಹಿಂಗಾಗಿದ್ದು. ಆದರೆ ನಮ್ಮ ಮಾಮ ಇದಾನ, ಯಾಕೆ ಒಂದು ದಿನಾನು ಬಂದಿಲ್ಲ? ದೊಡ್ಡ ಕತಿ ಐತವ ಅದು. ಆ ಕತಿ ಹೇಳ್ಬೇಕಂದ್ರೆ ನಿಮ್ಮ ಅವ್ವನ ಬತ್ತು ಬರ್ಬೇಕು ನೋಡು. ಅಜ್ಜಿ ನನಗೂ ಕೇಳ್ಬೇಕು, ಹೇಳಜ್ಜಿ. ಹೇಳ್ತೀನಿ, ಒಂದಿನ ದಿನ ಟೈಮ್ ಬರಲಿ, ಎಲ್ಲ ಬರಲಿ ಹೇಳ್ತೀನಿ. ಈಗ ಹೋಗು, ನಿಮ್ಮ ಮೊದಲ ಸಣ್ಣಕ್ಕಿಗೆ ಆರಾಮಿಲ್ಲ, ಹೋಗಿ ಆಕಿಗೆ ಊಟಕ್ಕೆ ಹಾಕೋ. ಸರಿ ಅಜ್ಜಿ. ಎಲ್ಲ ಆಗಿದ್ದು ನನ್ನ ಕುಡುಕ ಮಗನಿಂದ. ಬಂಗಾರದಂಥ ಸಸಿನ ಕಳ್ತು. ಅತ್ತೆ ನನ್ನ ತವ್ರ ಮನೆ ಬಗ್ಗೆ ಹೇಳುತ್ತೆ ನನ್ನ ಮಕ್ಕಳಿಗೆ. ಅವಾಗಾದ್ರೂ ನನ್ನ ಮಕ್ಕಳಿಗೆ ಒಂದಿಟ್ಟು ನೆಲೆ ಸಿಗುತ್ತೇನೋ. ಆದ್ರೆ ಇವ್ರನ್ನ ನಿಂತಿ ನಾಲಾಯಕ್ಕಂದ್ರೆ ನಾಲಾಯಕ್ಕದಾಳ. ಏನು ಹೇಳ್ಬೇಕು ಗೊತ್ತಾಗಲ್ದು. ಅತ್ತೆ ಇರಲಿ ಅತ್ತೆ, ನನ್ನ ಅಣ್ಣ ಇದ್ದಾನೆ ಎಲ್ಲ ನೋಡ್ಕೊಳಕ್ಕೆ. ಒಂದು 20 ವರ್ಷ ಆಗಿ ಬಂತನ. ಈಗ ಹೆಂಗಿದಾರೋ ಏನೋ ಎಲ್ಲಿದಾರೋ ಒಂದು ಗೊತ್ತಿಲ್ಲ. ಇರಲಿ ಅತ್ತೆ, ಹೇಳಿ ಅತ್ತೆ. ಅದ ಊರಾಗದಾರೋ ಏನು ಬೇರೆ ಊರಾಗ ಹೋಗ್ಯದಾರೋ ಒಂದು ಗೊತ್ತಿಲ್ಲ. ಈಗ ಇದ್ರ ಬಗ್ಗೆ ಹೇಳಿದ್ರೆ ಈಕಿ ರಂಗವು ಕೇಳಬೇಕು. ನಮ್ಮ ಮನ್ಯಾಗ ಒಂದು ಐತಲ್ಲ
ಹುಡುಗಿಯಿಂದ ಏನಾದರೂ ಸಮಸ್ಯೆ ಆದ್ರೆ ಅಂತ. ಯಾಕಂದ್ರೆ ಇಬ್ಬರು ದೋಸ್ತ್ ಅಂತೇಳಿ ಫ್ರೆಂಡು ಅಂತ ಹಚ್ಕೊಂಡ್ಬಿಟ್ಟು ನಾವು ರಂಗವ್ವ ಆಕಿನ ಮನೆ ಮುರುಕಿತನ ಮಾಡಿದ್ಲಿಕ್ಕೆ. ಮಲ್ಕೊಳೆ ಬಂಗಾರಿ. ಅಮ್ಮ ನೀನು ನಿಜವಾಗ್ಲೂ ಬಂದಿದೀಯಾ? ಅಯ್ಯೋ ಬಂಗಾರಿ, ನಾನು ನಿಂಗೆ ಕಾಣಕತ್ತಿದ್ದೀನಿ. ಹ್ಞೂನಮ್ಮ. ಅಮ್ಮ ನಂಗೆ ತುಂಬ ಹೊಟ್ಟೆ ಹಸಿತಿದೆ ಅಮ್ಮ, ಕೈ ತುತ್ತು ತಿನ್ನಿಸಮ್ಮ ಪ್ಲೀಸ್. ಸರಿನಮ್ಮ, ಕೂತ್ಕೋ. ಕಾವ್ಯ, ಯಾರ ಜೊತೆ ಮಾತಾಡ್ತಿದ್ದಮ್ಮ? ಅಮ್ಮ ಜೊತೆ ಅಕ್ಕ. ಅಮ್ಮ ಇಲ್ವಲ್ಲಮ್ಮ. ಇಲ್ಲ ಅಕ್ಕ, ನಾನು ಮಾತಾಡ್ತಿದ್ದೀನಿ ಅಮ್ಮ ಜೊತೆ. ಅಮ್ಮ ಇದ್ದಾರೆ ನೋಡಿಲಿ. ಅದು ಅಲ್ಲದೆ ನೀ ಅಮ್ಮ ನೋಡೇ ಇಲ್ಲಮ್ಮ. ಇಲ್ಲ ಅಕ್ಕ, ನಾನು ನೋಡಿದ್ದೀನಿ. ಹೊಟ್ಟೆ ಹಸ್ತಿತಾನೆ, ಬಾ ಊಟ ಮಾಡಿಸ್ತೀನಿ ಬಾ. ಇಲ್ಲ, ನಂಗೆ ಅಮ್ಮನೇ ಊಟ ಮಾಡಿಸೋದು. ಇಲ್ಲ ಬಾ ಅಮ್ಮ. ಇಲ್ಲ, ನಂಗೆ ಅಮ್ಮನೇ ಊಟ ಮಾಡಿಸೋದು. ಸರಿ ಹಾಗಾದ್ರೆ ಅಂತೀಯಾ? ಅಂಜಲಿನ್ ಕರೀಲಾ? ಬೇಡ ಅಮ್ಮ ಇದ್ದಾರೆ, ಮಾಡಿಸ್ತೀನಿ ಬಿಡು. ಸರಿನಮ್ಮ, ಊಟ ಮಾಡು. ಹಾಗಾದ್ರೆ ತಟ್ಟೆ ಇಟ್ಟು ಹೋಗಿರ್ತೀನಿ. ಯಾಕೋ ಇವತ್ತು ವಿಚಿತ್ರವಾಗಿ ಆಡ್ತಿದ್ದಾಳಲ್ಲ ಕಾವ್ಯ. ಅಮ್ಮ ಊಟ ಮಾಡ್ಸಮ್ಮ, ಹಾಡ ಆಡ್ತಾ. ಸರಿನಮ್ಮ. ಜಾನಮರಿ ಮುದ್ದು ಮರಿ ಅಮ್ಮ ಸಾಕು ಊಟ, ಮಲ್ಕೊಂತೀನಿ. ಸರಿ ಬಾ, ಇಲ್ಲೇ ತಡಿ ಮೇಲೆ ಮಲ್ಕೊಂತೇವ. ಅಮ್ಮ ಲಾಲಿ ಹಾಡಮ್ಮ. ಲಾಲಿ 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 ಲಾಲಿ, ಶ್ರೀಚಕ್ರಧಾರಿಗೆ ಶಿರವಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಗೆನ್ನೆ ಕೃಷ್ಣನಿಗೆ ಹಾಲ್ಜೇನ ಲಾಲಿ, ಜಗವಾಳೋ ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀಚಕ್ರಧಾರಿಗೆ ಶಿರವಾಗಿ ಲಾಲಿ. ಮಲ್ಕೊಂತು ನನ್ನ ಕಂದಮ್ಮ. ಕಾವ್ಯ ಯಾರ ಜೊತೆ ಮಾತಾಡ್ತಿದ್ದೆ? ಅಮ್ಮ ಅನ್ಸುತ್ತೆ. ನನಗೂ ಅಮ್ಮ ಬೇಕು. ಅಮ್ಮ ನೀ ಆಕಿಗೆ ಹೊಟ್ಟೆ ಕಾಣ್ತೀಯ? ನನಗೂ ಕಾನು. ಯಾಕಂಜಲಿ ಆಡ್ತಿದೀಯಾ? ಅಕ್ಕ ಅಂಜಲಿ ಅಮ್ಮ ಅಂತ ಏನೋ ಆಡ್ತಿತ್ತು. ಅಯ್ಯೋ ಅದು ಹಂಗೆ ನಾನೇ ಹೇಳ್ಕೊಟ್ಟೋಗಿದ್ದೆ, ಹಂಗೆ ಮಾಡ್ತಿತ್ತು. ಮಲ್ಕೋ. ಸರಿನಕ್ಕ. ಅಪ್ಪ ದೇವ್ರೆ, ಇವತ್ತು ಚಿಕ್ಕಮ್ಮ ಊರಿಗೆ ಹೋಗಿದ್ದಕ್ಕೆ ನೆಮ್ಮದಿಯಾಗಿ ಮಲ್ಕೋಬೋದು. ನಾಳೆ ಬೇಗ ಎದ್ದು ತಮ್ಮಂದಿರನ್ನ ಸ್ಕೂಲ್ಗೆ ಕಳಿಸ್ಬೇಕು. ಕೆಲಸ ತುಂಬ ಇದೆ, ಮಾಡ್ಕೊಳ್ಳೋಣ. ಮಲಗೆ ಗುಬ್ಬಿ ಮರಿ, ಕೂಡಿಸುವೆ ನಿನಗೆ ತುತ್ತೂರಿ, ಮನೆ ದೇವರಾಣಿ ನೆರಳಾಗುತ್ತೀನಿ. ಅಮ್ಮ ಎಲ್ಲೋ ಅಮ್ಮ ಬಂದಂಗಾಯ್ತಲ್ಲ, ಎಲ್ಲಿ ಕನಸ? ಇಲ್ಲೇ ಇದೀನಿ ನೋಡಮ್ಮ. ಅಮ್ಮ ನೀನನ್ನು ತುಂಬಾ ಮಿಸ್ ಮಾಡ್ಕೊತೀನಿ ನಾನು. ನೀನಿದ್ದಿದ್ರೆ ಈಗ ಎಷ್ಟು ಚೆನ್ನಾಗಿರ್ತಿತ್ತಲ್ಲ. ನಾನು ಗೊತ್ತಾ, ಬೆಳಗ್ಗೆ ಹೇಳ್ಬೇಕು, ಒಗ್ಯಾನ ಮಾಡಬೇಕು, ಪಾತ್ರೆ ತಿಕ್ಕಬೇಕು, ಅಡುಗೆ ಕೂಡ ಮಾಡಬೇಕು, ಮತ್ತೆ ಹೊಲಕ್ಕೆ ಹೋಗ್ಬೇಕು. ಗೊತ್ತು, ನನಗೆ ಓದಬೇಕು ಅನ್ನೋದು ತುಂಬ ಆಸೆ. ಆದರೆ ನನ್ನ ಆಸೆ ನೀರಾಸೆ ಆಗಿಬಿಟ್ಟಿದೆ ಅಮ್ಮ. ಅಮ್ಮ ಅಳು ಬರುತ್ತೆ, ಯಾರ ಮುಂದೆ ಹೇಳ್ಕೊಳ್ಳಿ ಅಮ್ಮ. ತಂಗಿ ಮುಂದೆ ಹತ್ರ ಪಾಪ, ಅವು ಕೂಡ ಅಳುತ್ತೆ. ಅಮ್ಮ ಬೇಗ ಬಾ ಅಮ್ಮ ನೀನು. ಯಾಕಮ್ಮ ನಮ್ಮನ್ನೆಲ್ಲ ಬಿಟ್ಟು ಹೋದೆ ನೀನು? ನಾನು ಎಲ್ರಿಗೂ ಸಮಾಧಾನ ಮಾಡ್ತೀನಿ, ನನಗೆ ಸಮಾಧಾನ ಯಾರು ಮಾಡೋರಿಲ್ಲ ಅಮ್ಮ. ನಾನಿದ್ದೀನಲ್ಲಮ್ಮ ಅಮ್ಮ. ಸೊ ನಮಸ್ಕಾರ ವೀಕ್ಷಕರೇ, ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ?